ರಾಮನಗರಿ ಅಯೋಧ್ಯೆಯಲ್ಲಿ ಇಂದು ಮೋದಿ ಮೇನಿಯಾ. ರಾಮನಾಮದ ಜೊತೆ ಮೋದಿ ನಾಮ ಜೈಕಾರ. 8 ರೈಲು ಮಂದಿರ ಮಾದರಿಯ ವಾಲ್ಮೀಕಿ ಮಹರ್ಷಿ ಏರ್ಪೋರ್ಟ್ ಲೋಕಾರ್ಪಣೆ. ಜನವರಿ 22ರಂದು ಮನೆ ಮನೆಯಲ್ಲೂ ದೀಪಾವಳಿಗೆ ಮೋದಿ ಕರೆ. ಇತ್ತ ಕರ್ನಾಟಕ ಬಂದ್ ಎಚ್ಚರಿಕೆ ಕೊಟ್ಟಿದ್ಯಾರು? ಈ ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೂ ಮುನ್ನವೇ ಅಯೋಧ್ಯೆಯಲ್ಲಿಂದು ಪ್ರಧಾನಿ ಮೋದಿ ಮೇನಿಯಾ ಜೋರಾಗಿತ್ತು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಅಯೋಧ್ಯೆಗೆ ಪ್ರಧಾನಿ ಮೋದಿ ಆಗಮಿಸಿದ್ರು. ಸಿಎಂ ಯೋಗಿ ಆದಿತ್ಯನಾಥ್ ಪ್ರಧಾನಿ ಮೋದಿಯವರನ್ನ ಸ್ವಾಗತಿಸಿದ್ರು. ಬಳಿಕ ಅಯೋಧ್ಯೆ ವಿಮಾನ ನಿಲ್ದಾಣದಿಂದ ಅಯೋಧ್ಯೆ ಧಾಮ್ ರೈಲ್ವೆ ನಿಲ್ದಾಣಕ್ಕೆ ಮೋದಿ ರೋಡ್ ಶೋ ಮೂಲಕ ಆಗಮಿಸಿದ್ರು. ಸುಮಾರು 15 ಕಿಲೋಮೀಟರ್ ದೂರಕ್ಕೆ ಮೋದಿ ರೋಡ್ ಶೋ ನಡೆಸಿದ್ರು. ಮೋದಿಗಾಗಿ ಕಲಾ ತಂಡಗಳು ಸ್ವಾಗತ ಕೋರಿದ್ವು. ಮೋದಿ ರೋಡ್ ಶೋ ಸಾಗುವ ರಸ್ತೆಯ ಎರಡೂ ಬದಿಗಳಲ್ಲಿ ಜನರು ನಿಂತು ಮೋದಿ ಮೋದಿ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗಿದ್ರು. ಹೂಮಳೆ ಸುರಿಸಿದ್ರು. ಇನ್ನು ಉಜ್ವಲ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ ಮೋದಿ ಫಲಾನುಭವಿ ಮನೆಯಲ್ಲಿ ಟೀ ಸೇವಿಸಿದ್ರು. ಬಳಿಕ ಫಲಾನುಭವಿಗಳೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ರಾಮ ಮಂದಿರ ಉದ್ಘಾಟನೆಗೂ ಮುನ್ನವೇ ಅಯೋಧ್ಯೆಗೆ ಭೇಟಿ ಕೊಟ್ಟ ಪ್ರಧಾನಿ ಮೋದಿ ಸಂಪೂರ್ಣ ಪರಿಸರ ಸ್ನೇಹಿಯಾಗಿ ಅಭಿವೃದ್ಧಿಪಡಿಸಲಾದ ಅಯೋಧ್ಯಧಾಮ ಜಂಕ್ಷನ್ ರೈಲು ನಿಲ್ದಾಣವನ್ನು ಉದ್ಘಾಟಿಸಿದರು. ಖುದ್ದು ರೈಲು ನಿಲ್ದಾಣವನ್ನು ಪರಿಶೀಲಿಸಿದ ಪ್ರಧಾನಿ ಮೋದಿ ಹಲವು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದರು. ಪ್ರಧಾನಿ ಮೋದಿಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಸಚಿವ ಅಶ್ವಿನಿ ವೈಷ್ಣವ್ ಸೇರಿ ಹಲವರು ಸಾಥ್ ಕೊಟ್ಟರು. ತದನಂತರ ಮೋದಿ 2 ಅಮೃತ್ ಭಾರತ್ ರೈಲು ಹಾಗೂ 6 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೂ ಹಸಿರು ನಿಶಾನೆಯನ್ನು ತೋರಿಸಿದರು. ಇದರಲ್ಲಿ ಕರ್ನಾಟಕಕ್ಕೆ 3 ರೈಲುಗಳನ್ನು ಕೊಡಲಾಗಿದೆ. 2 ವಂದೇ ಭಾರತ್, 1 ಅಮೃತ್ ಭಾರತ್ ರೈಲ್ ಆಗಿದೆ. ಕೊಯಮತ್ತೂರು ಟು ಬೆಂಗಳೂರು, ಮಡ್ಗಾಂವ್ ಟು ಬೆಂಗಳೂರು ವಂದೇ ಭಾರತ್ ಸಂಚರಿಸಿದರೆ ಮತ್ತೊಂದು ಅಮೃತ್ ಭಾರತ್ ರೈಲು ಸಂಚರಿಸಲಿದೆ. ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ರು. ಬಳಿಕ ವಿಮಾನ ನಿಲ್ದಾಣ ಮಾದರಿ ವೀಕ್ಷಿಸಿದ್ರು. ಮಂದಿರ ಮಾದರಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿದ್ದು, ಏರ್ಪೋರ್ಟ್ ಒಳಗೆ ರಾಮಕಥೆಯನ್ನ ಹೇಳುವ ಚಿತ್ರಕಲೆಗಳನ್ನ ಬಿಡಿಸಲಾಗಿದೆ. ಅಯೋಧ್ಯೆ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿದ್ದು 6500 ಚದರ ಮೀಟರ್ ವ್ಯಾಪ್ತಿಯಲ್ಲಿದೆ. ವಾರ್ಷಿಕ 10 ಲಕ್ಷ ಪ್ರಯಾಣಿಕರ ಸಾಮರ್ಥ್ಯವನ್ನ ಏರ್ಪೋರ್ಟ್ ಹೊಂದಿದೆ. ಏರ್ಬಸ್, ಬೋಯಿಂಗ್ನಂತಹ ದೈತ್ಯ ವಿಮಾನಗಳ ಸಂಚರಿಸುವಂತಹ ರನ್ವೇಯನ್ನ ಒಳಗೊಂಡಿದೆ. ಇಂದು ವಿಮಾನ ನಿಲ್ದಾಣ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಪ್ರಾಯೋಗಿಕವಾಗಿ ವಿಮಾನ ಹಾರಾಟ ಮಾಡಲಾಯಿತು. ಅಧಿಕೃತವಾಗಿ ಜನವರಿ 6ನೇ ತಾರೀಕಿನಿಂದ ವಿಮಾನಗಳ ಸಂಚಾರ ಆರಂಭ ಆಗಲಿದೆ. ಎಲ್ಇಡಿ, ಮಳೆ ನೀರು ಸಂಗ್ರಹ, ಕಾರಂಜಿಗಳು, ಜಲ ಸಂಸ್ಕರಣಾ ಘಟಕ, ಕೊಳಚೆ ನೀರು ಸಂಸ್ಕರಣಾ ಘಟಕ, ಸೋಲಾರ್ ಪವರ್ ಪ್ಲಾಂಟ್ ಸೇರಿದಂತೆ 5 ಸ್ಟಾರ್ ದರ್ಜೆಯ ಸೌಲಭ್ಯ ಇರುವುದು ಈ ಏರ್ಪೋರ್ಟ್ನ ವಿಶೇಷ ಆಗಿದೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಉದ್ಘಾಟನೆ, ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿದ ಬಳಿಕ ಪ್ರಧಾನಿ ಮೋದಿ ಭಾಷಣ ಮಾಡಿದರು. ಜನವರಿ 22ನೇ ತಾರೀಕು ತಮ್ಮ ಮನೆಗಳಲ್ಲಿ ರಾಮನ ಹೆಸರಲ್ಲಿ ದೀಪ ಬೆಳಗಿಸಿ ದೀಪಾವಳಿ ಮಾಡಿ ಅಂತ 125 ಕೋಟಿ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಕೈ ಮುಗಿದು ಕೇಳ್ಕೊಂಡ್ರು. ಜನವರಿ 22ನೇ ತಾರೀಕು ರಾಮ ಅಯೋಧ್ಯೆಗೆ ಬರಲಿದ್ದಾನೆ. ಅಯೋಧ್ಯೆ ಹಳೆ ವೈಭವ ಮರಳಿ ಬರಲಿದೆ. ಅಂದಿನ ದಿನವನ್ನ ಕಣ್ತುಂಬಿಕೊಳ್ಳೋಕೆ ಜನ ಉತ್ಸುಕರಾಗಿದ್ದಾರೆ. ಅದರಂತೆ ನಾನು ಕೂಡ ಉತ್ಸುಕನಾಗಿದ್ದೀನಿ. ಈ ಹಿಂದೆ ಅಯೋಧ್ಯೆ ರಸ್ತೆಯ ಮೇಲೆ ರಾಮ್ಲಲ್ಲಾ ಟೆಂಟ್ನಲ್ಲಿದ್ದ. ಇದೀಗ ರಾಮನಿಗೆ ಮಂದಿರ ಕಟ್ಟಲಾಗಿದೆ. ಇದು ಉತ್ತರ ಪ್ರದೇಶದ ಅಭಿವೃದ್ಧಿಯ ಕೇಂದ್ರವೆಂದು ಭಾರತ ಪುರಾತನ ಮತ್ತು ನೂತನಗಳ ಸಮ್ಮಿಲನ ಆಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು. ಅಲ್ಲದೆ ವಂದೇ ಭಾರತ್, ಅಮೃತ್ ಭಾರತ್ ರೈಲುಗಳಿಗೆ ಚಾಲನೆ ಕೊಟ್ಟಿರುವುದು ಎಲ್ಲರನ್ನ ಒಗ್ಗೂಡಿಸುತ್ತಿದೆ. ತಿರುಪತಿ, ಶಿರಡಿ ಸೇರಿದಂತೆ ತೀರ್ಥ ಕ್ಷೇತ್ರಗಳನ್ನ ವಂದೇ ಭಾರತ್ ರೈಲು ಸಂಪರ್ಕಿಸುತ್ತೆ. ವಂದೇ ಭಾರತ್ ರೈಲು ಆತ್ಮನಿರ್ಭರ ಭಾರತದ ಪ್ರೇರಣೆ ಆಗಿದೆ ಎಂದರು. ಅಲ್ಲದೆ ಜನವರಿ 14ರ ಸಂಕ್ರಾಂತಿ ದಿನದಂದು ದೇಗುಲ, ರಸ್ತೆ ಸೇರಿ ಎಲ್ಲಾ ಕಡೆ ಸ್ವಚ್ಛತಾ ಅಭಿಯಾನ ಮಾಡುವಂತೆ ಕರೆ ಕೊಟ್ಟರು. 23 तारीख के बाद अपनी सुविधा के अनुसार वो अयोध्या आए. अयोध्या आने का मन 22 तारीख को न बनाए. प्रभु राम जी को तकलीफ हो ऐसा हम भक्त कभी कर नहीं सकते हैं. प्रभु राम जी पधार रहे हैं तो हम भी कुछ दिन इंतजार करें. 550 साल इंतजार किया है, कुछ दिन और इंतजार कीजिए. ರಾಜ್ಯದಲ್ಲಿ ಆಂಗ್ಲ ನಾಮಫಲಕದ ವಿರುದ್ಧ ಹೋರಾಟ ತೀವ್ರವಾಗಿದೆ. ಇದೀಗ ಕರ್ನಾಟಕ ಬಂದ್ ಮಾಡುವವರೆಗೂ ಕೂಡ ಬಂದು ನಿಂತಿದೆ. ಕನ್ನಡ ನಾಮಫಲಕಕ್ಕೆ ಹೋರಾಡಿದ ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಲಾಗಿದೆ. ಬಂಧಿತರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಕನ್ನಡ ಒಕ್ಕೂಟ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿತ್ತು. ರಾಜ್ಯದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡಬೇಕು, ಕನ್ನಡ ಹೋರಾಟಗಾರರನ್ನ ಜೈಲಿನಿಂದ ಬಿಡುಗಡೆ ಮಾಡಬೇಕು, ನಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತೇವೆ. ಸಿಎಂ ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ರೆ ಕರ್ನಾಟಕ ಬಂದ್ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಫೆಬ್ರವರಿ 2ನೇ ವಾರ ಕರ್ನಾಟಕ ಬಂದ್ ಮಾಡುವುದಾಗಿ ಕನ್ನಡ ಒಕ್ಕೂಟ ಎಚ್ಚರಿಕೆ ಕೊಟ್ಟಿದೆ. ಕನ್ನಡ ಚಳುವಳಿಗಾರರನ್ನ ಬಿಡುಗಡೆ, ಈ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ನಮ್ಮ ಒಕ್ಕೂಟದವರು ಇಷ್ಟಲ್ಲೇ ಸೇರ್ತೀವಿ. ಸರ್ಕಾರದ ವಿರುದ್ಧ ಫೆಬ್ರವರಿ 2ನೇ ವಾರದೊಳಗೆ ಈ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ, ಅವರಿಗೆ ಮನವಿಯನ್ನ ಕೊಡ್ತೀವಿ. ಬೇಡಿಕೆ ಈಡೇರಿಸ್ತಾ ಇದ್ರೆ ಫೆಬ್ರವರಿ 2ನೇ ವಾರದೊಳಗೆ ಕರ್ನಾಟಕ ಬಂದ್.
ಬೆಂಗಳೂರಿನಲ್ಲಿ ಜೆಸಿಬಿ ಮತ್ತೆ ಗರ್ಜಿಸಿದೆ. ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿಕೊಂಡವರಿಗೆ ಬಿಡಿಎ ಶಾಕ್ ಕೊಟ್ಟಿದೆ. ಎಚ್ಬಿಆರ್ ಲೇಔಟ್ನ ಬಿಡಿಎ ಜಾಗದಲ್ಲಿನ ಗುಜರಿ ಅಂಗಡಿ, ಗ್ಯಾರೇಜ್ಗಳನ್ನು ತೆರವು ಮಾಡಲಾಗಿದೆ. ಕೆಜಿಹಳ್ಳಿ ಬಸ್ ಡಿಪೋ ಸಮೀಪ ಇರುವಂತಹ 60ಕ್ಕೂ ಹೆಚ್ಚು ಗುಜರಿ ಗ್ಯಾರೇಜ್ ಅಂಗಡಿಗಳ ತೆರವು ಮಾಡಲಾಗಿದೆ. 500ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಭದ್ರತೆಯಲ್ಲಿ ತೆರವು ಕಾರ್ಯ ನಡೆಸಲಾಗಿದೆ. 1 ಎಕರೆ 29 ಗುಂಟೆಯ ಬಿಡಿಎ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಸುಮಾರು 45 ಗ್ಯಾರೇಜ್ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ನಿನ್ನೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಇವತ್ತು ತೆರವಿಗೆ ಆಗಮಿಸಿದಾಗ ನಮ್ಮ ಜಾಗದ ಕೇಸ್ ಕೋರ್ಟ್ನಲ್ಲಿದೆ ಅಂತ ಹೇಳಿ ಮನೆಯಲ್ಲಿ ವಾಸವಿದ್ದವರು ವಿರೋಧಿಸಿದ್ದಾರೆ. ಆದರೂ ಬಿಡಿಎ ಮನೆಗಳನ್ನು ತೆರವು ಮಾಡಿದೆ. ಒತ್ತುವರಿ ಹಿನ್ನೆಲೆಯಲ್ಲಿ ನಿರ್ಮಾಣ ಹಂತದ ಮನೆಯನ್ನ ತೆರವು ಮಾಡಲಾಗಿದ್ದು, ಮನೆಯೊಳಗಿನ ವಸ್ತುಗಳನ್ನು ಹೊರಹಾಕಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. 3 ಸರ್ವೆ ನಂಬರ್ ಆಗಿತ್ತು, 181, 182, 183 ನಲ್ಲಿ ಈಗ ತೆಗಿತಾ ಇದೆ. ಇದೆ ಈ ಏರಿಯಾ ಪೂರ್ತಿ ಏನಿದೆ ಅದು ತೆಗಿತಾ ಇದೀವಿ. 1 ಎಕರೆ 20 ಗುಂಟೆ, 60ರಿಂದ 70 ಇದೆ. ಕಾರ್ಯಾಚರಣೆ 2 ದಿನ ಆಗ್ಬೋದು. 35 ಗ್ಯಾರೇಜ್ಗಳು ಇತ್ತು, ಯಾರಿಗೂ ಕನ್ಫರ್ಮ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಏನಾದರೂ ಒಂದು ತೊಂದರೆ ಆಗಿದ್ರೆ ಜೀವನ ಹೋಗ್ಬಿಟ್ರೆ ಯಾರು ಸರ್ ಇದಕ್ಕೆ ನೋಟಿಸ್ ಸಿಕ್ಕಿದ್ರೆ ನಾವು ಈ ತರ ನಮ್ಗೆ ಸರ್ ಕಷ್ಟ ಬರ್ತದೆ. ನೋಟಿಸ್ ಕೊಟ್ರೆ ಇದು ರೆವೆನ್ಯೂ ಜಾಗ, ಇದು ಲ್ಯಾಂಡ್ ಓನರ್ಸ್ ಜಾಗ. ಈಗ ಬಿಡಿ ಅವ್ರದ್ದು ನಮ್ದು ಅಂತಾರೆ, ಇದು ನಮ್ಮ ದೊಡ್ಡವರು ನಮ್ದು ಅಂತಾರೆ. ನೋಡಿ ಆ ಕಡೆ ಒಂದು ದೇವಸ್ಥಾನ ಇದೆ, ಈ ಕಡೆ ಒಂದು ಮಸೀದಿ ಇದೆ, ಜನಗಳು ಇದ್ದಾರೆ, 35-50 ಮನೆ ಇದೆ, ಒಂದು ನೋಟಿಸ್ ಇಲ್ಲ. ಇವಾಗ ಸ್ಯಾಟರ್ಡೆ ಸಂಡೇ ಹೊಡೆದಾಕ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋದು ಹೇಳಿ. ವರ್ತೂರು ಬಳಿ ಅಪಾರ್ಟ್ಮೆಂಟ್ನಲ್ಲಿ ವಿದ್ಯುತ್ ತಂತಿ ತಗಲಿ 10 ವರ್ಷದ ಬಾಲಕಿ ಮಾನ್ಯ ಸಾವನ್ನಪ್ಪಿದ್ಲು. ಈ ಪ್ರಕರಣದ ಸಂಬಂಧ ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ವರ್ತೂರು ಪೊಲೀಸರು ಕಾಯ್ತಿದ್ದಾರೆ. ಘಟನೆ ನಡೆದ ವರ್ತೂರಿನಲ್ಲಿರುವ ಪ್ರತಿಷ್ಠಿತ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ಗೆ ವರ್ತೂರು ಎಡಬ್ಲ್ಯೂ ಮತ್ತು ಬೆಸ್ಕಾಂನ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಅಪಾರ್ಟ್ಮೆಂಟ್ನ ಒಳಗಿರುವಂತಹ ಈಜುಕೊಳದ ಬಳಿ ವಿದ್ಯುತ್ ತಂತಿ ತಗಲಿ ಬಾಲಕಿ ಸಾವನ್ನಪ್ಪಿದ್ದಾಳೆ ಅಂತೇಳಿ ಖುದ್ದು ಆ ಬಾಲಕಿಯ ತಂದೆಯೇ ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ಬಾಲಕಿಯ ಸಾವಿಗೆ ವಿದ್ಯುತ್ ಶಾಕ್ ಕಾರಣವೇ ಅಂತ ತಿಳಿಯಲಿಕ್ಕೆ ಮರಣೋತ್ತರ ವರದಿಗೆ ಪೊಲೀಸರು ಕಾಯ್ತಿದ್ದಾರೆ. 1-2 ದಿನಗಳಲ್ಲಿ ಮರಣೋತ್ತರ ಪರೀಕ್ಷೆ ಬರಲಿದ್ದು, ವರದಿ ಬಂದ ಮೇಲೆ ಘಟನೆಗೆ ಕಾರಣರಾದವರಿಗೆ ಪೊಲೀಸರು ನೋಟಿಸ್ ಅನ್ನು ಕೊಡಲಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಚಿತ್ರದುರ್ಗ ನಗರದ ಚಳ್ಳಕೆರೆ ಟೋಲ್ ಗೇಟ್ ಬಳಿಯ ಜಿಲ್ಲಾ ಕಾರಾಗೃಹ ರಸ್ತೆಯ ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಸ್ಥಳೀಯ ನಿವಾಸಿಗಳು ಆತಂಕಕ್ಕೊಳಗಾಗಿದ್ರು. ಯಾರು ಈ ಮನೆ ಕಡೆಯಾಗ್ಲಿ ಈ ರಸ್ತೆ ಕಡೆಯಾಗ್ಲಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಜೈಲ್ ರಸ್ತೆ ಬಿಕೋ ಅಂತಿತ್ತು. ಸದಾ ಜನನಿಬಿಡ ಪ್ರದೇಶವಾಗಿದ್ದ ಈ ರಸ್ತೆ ಖಾಲಿಯಾಗಿದೆ. ಅಲ್ಲದೆ ಆತಂಕದಿಂದ ಕೆಲ ನಿವಾಸಿಗಳು ಮನೆಗಳಿಗೆ ಬೀಗವನ್ನು ಹಾಕೊಂಡು ಊರುಗಳತ್ತ ತೆರಳುತ್ತಾ ಇದ್ದಾರೆ. ನಿತ್ಯ ವಾಕಿಂಗ್ಗೆ ಬರ್ತಾ ಇದ್ದಂತಹ ಜನರು ಸಹ ಇವತ್ತು ಬಂದಿಲ್ಲ. ಇನ್ನು ನಿವೃತ್ತ ಇಂಜಿನಿಯರ್ ಜಗನ್ನಾಥ ರೆಡ್ಡಿ ಮನೆಯಲ್ಲಿದ್ದಂತಹ ಸಾಕುನಾಯಿ ಅಸ್ಥಿಪಂಜರವು ಕೂಡ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಮುಧೋಳ ಶ್ವಾನ ಎಂಬುದು ಗೊತ್ತಾಗ್ತಾ ಇದೆ. ಇನ್ನು ಪೊಲೀಸರಿಗೂ ಮೊದಲೇ ಮನೆಯೊಳಗೆ ಹೋಗಿದಂತಹ ಕೆಲ ಯುವಕರು ಅಸ್ಥಿಪಂಜರದ ಜೊತೆಗೆ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಜಗನ್ನಾಥ ರೆಡ್ಡಿಗೆ ಸೇರಿದಂತಹ ಜಮೀನು ವಿವಾದ ಕೋರ್ಟ್ನಲ್ಲಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಪ್ರತಿವಾದಿಗಳನ್ನು ಕರೆಸಿ ವಿಚಾರಣೆ ನಡೆಸಲಿಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಈಗಾಗಲೇ ದೊಡ್ಡ ಸಿದ್ದವನಹಳ್ಳಿಯ ಚಿತ್ರದುರ್ಗದ ಓರ್ವ ವ್ಯಕ್ತಿಗೆ ವಿಚಾರಣೆ ಬರಲಿಕ್ಕೆ ಪೊಲೀಸರು ಸೂಚಿಸಿದ್ದಾರೆ. ಇನ್ನು ಜೆಎಂಐಟಿ ಆವರಣದ ಶವಾಗಾರದಲ್ಲಿ ಪೋಸ್ಟ್ ಮಾರ್ಟಂ ಮಾಡಲಾಯಿತು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ವೈದ್ಯ ಡಾಕ್ಟರ್ ವೇಣು, ಖಾಸಗಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕೃಷ್ಣ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪಾರ್ಟಿ ನಶೆಯಲ್ಲಿದ್ದ ಟೆಕ್ಕಿಯೋರ್ವ ಇಹಲೋಕ ತ್ಯಜಿಸಿದ್ದಾನೆ. ಕೆಆರ್ಪುರಂ ಬಳಿಯ ಕೊಡಗೇಹಳ್ಳಿಯಲ್ಲಿ ಘಟನೆ ನಡೆದಿದೆ. 27 ವರ್ಷದ ಟೆಕ್ಕಿ ದೀಪಾಂಶು ಶರ್ಮಾ ತಾನು ವಾಸವಿದ್ದ ಅಪಾರ್ಟ್ಮೆಂಟ್ನ 33ನೇ ಫ್ಲೋರ್ನಿಂದ ಆಯತಪ್ಪಿ ಬಿದ್ದು ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ನಿನ್ನೆ ಬೆಳಗ್ಗೆ 6:45 ಸುಮಾರಿಗೆ ದುರಂತ ನಡೆದಿದೆ. ಟೆಕ್ಕಿ ಶರ್ಮಾ ತನ್ನ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡ್ತಿದ್ದ. ಇದೇ ಸಂದರ್ಭದಲ್ಲಿಯೇ ಸಿಗರೇಟ್ ಸೇದಬೇಕು ಅಂತ ಹೇಳಿ ಬಾಲ್ಕನಿಗೆ ತೆರಳಿದ್ದ. ಈ ವೇಳೆ ಆಯತಪ್ಪಿ ಅಪಾರ್ಟ್ಮೆಂಟ್ನ 33ನೇ ಅಂತಸ್ತಿನಿಂದ ಕೆಳಗಿಬಿದ್ದು ಮೃತಪಟ್ಟಿದ್ದಾನೆ. ಘಟನೆಗೆ ಸಂಬಂಧಪಟ್ಟಂತೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಕೆಎಸ್ಆರ್ಟಿಸಿ ಚಾಲಕ ನಿರ್ವಾಹಕನ ಮೇಲೆ ಯುವಕರ ಗುಂಪು ಥಳಿಸಿದೆ. ಬಳ್ಳಾರಿಯ ಕೆಎಸ್ಆರ್ಟಿಸಿ 2ನೇ ಘಟಕದಲ್ಲಿ ತಡರಾತ್ರಿ ಹಲ್ಲೆ ಮಾಡಲಾಗಿದೆ. ಸಂಡೂರು ಬಸ್ ನಿಲ್ದಾಣದಲ್ಲಿ 2 ಮಹಿಳೆಯರು ಬಳ್ಳಾರಿಗೆ ಹೋಗ್ಲಿಕ್ಕೆ ಬಸ್ ಹತ್ತಿದ್ರು. ನಮ್ಮ ಕಡೆಯವರು ಬರ್ತಿದ್ದಾರೆ, ಬಸ್ ಅನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಇದಕ್ಕೆ 5 ನಿಮಿಷ ಬಸ್ ನಿಲ್ಲಿಸಲಾಗಿತ್ತು. ಬಳಿಕ ಇತರ ಪ್ರಯಾಣಿಕರ ಒತ್ತಾಯದಿಂದ ಬಸ್ ಮುಂದೆ ಹೋಗ್ತು. ಇದಕ್ಕೆ ಬಳ್ಳಾರಿಯವರೆಗೂ ಕೂಡ ಫಾಲೋ ಮಾಡ್ಕೊಂಡು ಬಂದ ಯುವಕರ ಗುಂಪು ಡಿಪೋಗೆ ಬರ್ತಿದ್ದಂತೆ ಚಾಲಕ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಮುಂಚೇರಿ ಗ್ರಾಮದವರು ನಮ್ಮನ್ನ ಕೆಣಕಿದ್ರೆ ಹಿಂಗೆ ಆಗೋದು ಅಂತ ಹೇಳಿ ಆವಾಜ್ ಹಾಕಿದ್ದಾರೆ. ಹಲ್ಲೆಗೊಳಗಾದಂತಹ ಚಾಲಕ ಪಂಪಣ್ಣ, ನಿರ್ವಾಹಕ ಮಲ್ಲಿಕಾರ್ಜುನ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಹಾಸನದ ಸಾರಿಗೆ ಬಸ್ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ವಿಶೇಷ ಚೇತನರ ಮೇಲೆ ಕರವೇ ಕಾರ್ಯಕರ್ತರಿಂದ ಹಲ್ಲೆ ಆರೋಪಿಸಲಾಗಿದೆ. ಕರವೇ ಜಿಲ್ಲಾಧ್ಯಕ್ಷ ಮನು ಹಾಗೂ ಇತರರಿಂದ ವಿಶೇಷ ಚೇತನರ ಮೇಲೆ ದೌರ್ಜನ್ಯವೆಸಗಿದ ಆರೋಪದಡಿ ದೂರು ದಾಖಲಾಗಿದೆ. ನಿನ್ನೆ ಪಾರ್ಕಿಂಗ್ ಸ್ಥಳದಲ್ಲಿ ಕಾರು ನಿಲ್ಲಿಸಿದ ಕರವೇ ಜಿಲ್ಲಾಧ್ಯಕ್ಷ ಮನುಗೆ ಪಾರ್ಕಿಂಗ್ ಶುಲ್ಕ ಕೇಳಿದ್ದಕ್ಕೆ ಪಾರ್ಕಿಂಗ್ ನಿರ್ವಹಣಾ ಸಿಬ್ಬಂದಿ ಮಣಿ ಹಾಗೂ ಪಾರ್ಕಿಂಗ್ ಸ್ಥಳ ಗುತ್ತಿಗೆ ಪಡೆದಿರುವ ವಿಶೇಷ ಚೇತನ ಮಂಜೇಗೌಡನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಹೇಳಿ ಆರೋಪಿಸಲಾಗಿದೆ. ಈ ಸಂಬಂಧ ಮಂಜೇಗೌಡ ಹಾಸನದ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ.
ಹೊಸ ವರ್ಷದ ಹೊಸ್ತಿಲಲ್ಲಿ ತನ್ನ ಸಿಬ್ಬಂದಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ. ಸಿಬ್ಬಂದಿ ಮೇಲೆ ನಿಗಮದಲ್ಲಿ ದಾಖಲಾದ ಎಲ್ಲಾ ಕೇಸ್ಗಳನ್ನು ಖುಲಾಸೆಗೊಳಿಸುವ ಮೂಲಕ ಉಡುಗೊರೆ ಕೊಟ್ಟಿದೆ. ಬಿಎಂಟಿಸಿಯಲ್ಲಿ ಬಹಳ ವರ್ಷಗಳಿಂದಲೂ ಡಿಪೋ ಮ್ಯಾನೇಜರ್ಗಳ ಕಿರುಕುಳ, ಸಣ್ಣ ಪುಟ್ಟ ಪ್ರಕರಣಗಳಿಗೂ ಕೇಸ್ ದಾಖಲಾಗುತ್ತೆ ಅನ್ನೋ ಆರೋಪ ಕೇಳಿಬರ್ತಾ ಇತ್ತು. ಬಸ್ಗಳ ಆಪರೇಷನ್ ಕಾರ್ಯಾಚರಣೆ, ಮಾನವ ಸಂಪನ್ಮೂಲಗಳ ಸದ್ಬಳಕೆಯಿಂದ ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ಕೇಸ್ಗಳನ್ನು ಹಿಂಪಡೆಯಲಾಗ್ತಾ ಇದೆ ಅಂತ ಬಿಎಂಟಿಸಿ ತಿಳಿಸಿದೆ. ಬಿಎಂಟಿಸಿ ಕೇಂದ್ರ ಕಚೇರಿಯಲ್ಲಿ ರೂಲ್ 23ರಲ್ಲಿ ಬರುವಂತಹ 26 ಗೈರು ಹಾಜರಿ ಪ್ರಕರಣ, 284 ಅಶಿಸ್ತು ಪ್ರಕರಣ ಸೇರಿ ಒಟ್ಟು 544 ಗಂಭೀರ ಶಿಕ್ಷಾರ್ಹ ಪ್ರಕರಣಗಳು ಖುಲಾಸೆಯಾಗ್ತಾ ಇದೆ. ಇದರಲ್ಲಿ ಸಸ್ಪೆಂಡ್ ಆಗಿ ರಿವೋಕ್ ಆದ ಪ್ರಕರಣಗಳು ಸೇರಿದೆ. ಹಾಗೆ ಡಿಪೋಗಳಲ್ಲಿ ದಾಖಲಾದ ಒಟ್ಟು 2276 ಗೈರು ಹಾಜರಿ, 4140 ಅಶಿಸ್ತು ಪ್ರಕರಣಗಳು ಸೇರಿ ಒಟ್ಟು 6960 ಕೇಸ್ಗಳು ಖುಲಾಸೆಯಾಗ್ತಿದೆ. ಟ್ರಾಫಿಕ್ ಸೆನ್ಸಾರ್ ಉಲ್ಲಂಘನೆ, ಎಲ್ಲಂದರಲ್ಲಿ ಬಸ್ ನಿಲುಗಡೆ, ಬಸ್ ಚಾಲನೆ ವೇಳೆ ಮೊಬೈಲ್ ಬಳಕೆ, ಕರ್ತವ್ಯದ ವೇಳೆ ಸಮವಸ್ತ್ರ ಧರಿಸದೇ ಇರೋದು, ಹೀಗೆ ಹಲವು ಪ್ರಕರಣಗಳಿಗೆ ಲಘು ಹಾಗೂ ಏಕರೂಪದ ಶಿಕ್ಷೆಯನ್ನು ಕೊಟ್ಟು ಖುಲಾಸೆಗೊಳಿಸಲಾಗಿದೆ ಅಂತ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕಿ ಸತ್ಯವತಿ ತಿಳಿಸಿದ್ದಾರೆ. ಗೈರು ಹಾಜರಿ ಪ್ರಕರಣಗಳಿರ್ಬೋದು ಅಥವಾ ಡಿಫಾಲ್ಟ್ ಕೇಸಸ್ ಇರ್ಬೋದು, ಸಣ್ಣ ಪುಟ್ಟ ಪ್ರಕರಣಗಳು ಇದ್ದಾಗ ಅವ್ರು ಪದೇ ಪದೇ ಎನ್ಕ್ವೈರಿಗೆ ಮತ್ತು ವಿಚಾರಣೆಗೆ ಅಲಿಬೇಕಾಗಿತ್ತು. ನಾವು ಎಲ್ಲ ಅಧಿಕಾರಿಗಳು ಮತ್ತು HODಗಳು ನಾವೊಂದು ನಿರ್ಧಾರ ತೆಗೆದುಕೊಂಡು ಆಸ್ ಎ ಒನ್ ಟೈಮ್ ಮೆಷರ್ ಸುಮಾರು ನಾವು ಎಲ್ಲ ಪ್ರಕರಣಗಳನ್ನು ಒಂದು ಮಾನದಂಡ ತೆಗೆದುಕೊಂಡು ಇವತ್ತು ಆ ಪ್ರಕರಣಗಳನ್ನು ಖುಲಾಸೆ ಮಾಡಿದ್ದೀವಿ.